ಎಲ್ರಿಗೂ ನಮಸ್ಕಾರ. ಒಂದೂರಲ್ಲಿ ಒಬ್ಬ ಗುರು ಒಬ್ಬ ಶಿಷ್ಯ ಇರ್ತಾರೆ. ಆ ಶಿಷ್ಯ ಒಂದು ಸರ್ತಿ ಗುರುಕುಲಕ್ಕೆ ಹೋದಾಗ ಗುರುಗಳು ಅವನಿಗೇನೋ ಒಂದು ಹಣ್ಣು ಕೊಡ್ತಾರೆ. ಅದು ಯಾವುದೋ ಹಣ್ಣು, ಒಂದು ಗಿಡದಲ್ಲಿ ಕಿತ್ಕೊಂಡ್ಬಂದು ಹಣ್ಣು ಕೊಡ್ತಾರೆ. ಆ ಹಣ್ಣನ್ನು ಅವನು ತಿನ್ನೋದಿಲ್ಲ. ಗುರುಗಳು ಯಾವ ಗಿಡದಿಂದ ತಂದ್ರಿ ಅಂತ ಕೇಳ್ತಾನೆ. ಇನ್ನು ಉದ್ಯಾನ ಅನ್ನೋದು ಹಿಂದಿದ್ದೆ ಅಲ್ಲ, ಆ ಗಿಡದಿಂದ ತಂದೆ ಅಂತ ಹೇಳ್ತಾನೆ. ಶಿಷ್ಯ ಈ ಹಣ್ಣು ನಂಗೆ ಬೇಡ, ತಗೊಳ್ಳಿ ಅಂತ ಕೊಡ್ತಾನೆ. ಅಂದಾಗ ಯಾಕೆ ಬೇಡ ಅಂತ, ಈ ಹಣ್ಣು ನೋಡೋಕ್ಕೆ ಸುಂದರವಾಗಿದೆ ನಿಜ, ಆ ಗಿಡಕ್ಕೆ ಹೋದ್ಮೇಲೆ ಇನ್ನೂ ಸುಂದರವಾಗಿರೋ ಹಣ್ಣುಗಳು ಸಿಗ್ತಾವಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ ಬಾಯಿಲಿ ಅಂತ ಕರೀತಾರೆ. ಕರೆದಾಗ ಹೋಗಿ ಶಿಷ್ಯ ಹೋಗಿ ಕೂತ್ಕೋತಾನೆ, ಹೇಳಿ ಗುರುಗಳೇ ಅಂತ ಅಂದಾಗ ಗುರು ಏನು ಹೇಳ್ತಾರೆ, ನಮ್ಮ ಉದ್ಯಾನವನದಲ್ಲಿ ಹೋಗಿ ನಿನಗೆ ಯಾವುದು ಸುಂದರವಾಗಿರುತ್ತೋ, ಯಾವುದು ಇಷ್ಟ ಆಗುತ್ತೋ ಅಂಥದ್ದೊಂದು ಹೂ ಕಿತ್ಕೊಂಬ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ಶಿಷ್ಯ ಓಡೋಗ್ಬಿಟ್ಟು ಉದ್ಯಾನವನದ ಹತ್ರ ಹೋಗ್ತಾನೆ. ಮೊದಲಿಗೆ ಒಂದು ಹೂ ಸಿಗುತ್ತೆ, ಗುಲಾಬಿ ಹೂ, ನೋಡೋಕೆ ತುಂಬ ಸುಂದರವಾಗಿರುತ್ತೆ. ಬಟ್ ಶಿಷ್ಯನ ಮನಸ್ಸಲ್ಲಿ ಮುಂದೆ ಇದಕ್ಕಿಂತ ತುಂಬ ಚೆನ್ನಾಗಿರೋ ಹೂ ಸಿಗ್ತಾವಲ್ಲ, ತುಂಬ ಚೆನ್ನಾಗಿರೋ ಹೂಗಳು ಇರ್ತಾವಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾನೆ. ಆ ಹೂವನ್ನ ಅಲ್ಲೇ ಬಿಟ್ಟು ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಯಾವುದು ಅವನಿಗೆ ಇಷ್ಟನೇ ಆಗೋದಿಲ್ಲ ಹೂವು. ವಾಪಸ್ ಬರ್ತಾನೆ, ಅದೇ ಹೂವನ್ನ ತೊಗೊಂಡೋದ್ರಾಯ್ತು ಅಂತ ಬಂದು ನೋಡ್ತಾನೆ, ಆ ಹೂವು ಇರೋದೇ ಇಲ್ಲ. ಆ ಹೂ ಬಾಡೋಗ್ಬಿಟ್ಟಿರುತ್ತೆ. ಬಾಡೋಗಿ ಇನ್ನೊಬ್ರು ಕಿತ್ಕೊಂಡು ಹೋಗಿರ್ತಾರೆ. ಅಂದರೆ ಆ ಹೂ ಬಾಡೋಗಿದ್ದು ಅದನ್ನು ಇನ್ನೊಬ್ರು ಕಿತ್ಕೊಂಡು ಹೋಗಿರ್ತಾರೆ. ಹೋದಾಗ ಶಿಷ್ಯ ಬಂದು ಗುರುಗಳ ಹತ್ರ ಬಂದು, ಇಲ್ಲ ಗುರುಗಳೇ, ನಾನು ಫಸ್ಟು ಒಂದು ಹೂವು ನೋಡಿದೆ, ಆ ಹೂವು ತುಂಬ ಚೆನ್ನಾಗಿತ್ತು, ನಾನು ಮುಂದೆ ಹೋದೆ, ಇನ್ನೂ ಚೆನ್ನಾಗಿರೋ ಹೂಗಳು ಸಿಗ್ತಾವಲ್ಲ ಅಂತ. ಬಟ್ ಅಷ್ಟೊಂದು ಚೆನ್ನಾಗಿರೋ ಹೂವು ಯಾವೂ ಸಿಗಲಿಲ್ಲ. ವಾಪಸ್ ಬಂದು ನೋಡಿದಾಗ ಆ ಹೂವೇ ಇರಲಿಲ್ಲ, ಅಲ್ಲಿ ಬಾಡೋಗಿತ್ತು, ಯಾರು ಕಿತ್ಕೊಂಡು ಹೋಗಿದ್ರು ಅಂತ ಏನೇನೋ ಕಾರಣ ಕೊಟ್ಟಾಗ ಅದಕ್ಕೆ ಗುರುಗಳು ಹೇಳ್ತಾರೆ, ಜೀವನದಲ್ಲಿ ಏನೇ ಬರಲಿ, ಎಂಥದೇ ಬರಲಿ, ಯಾವುದೇ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಏನು ಬರುತ್ತೋ ಅದನ್ನು ಎಕ್ಸೆಪ್ಟ್ ಮಾಡೋದು ಕಲಿಬೇಕು. ನಮ್ಮ ಜೀವನಕ್ಕೆ ತಗೊಳ್ಳೋದು ಕಲಿಬೇಕು. ಅದನ್ನು ಬಿಟ್ಬಿಟ್ಟು ಅವಾಯ್ಡ್ ಮಾಡೋದು ಕಲಿಬಾರ್ದು ಅಂತ. ಯಾಕಂದರೆ ಅವಾಯ್ಡ್ ಮಾಡೋದ್ರಿಂದ ನಮ್ಮ ಜೀವನ ನಾವೇ ಅರ್ಧ ಹಾಳು ಮಾಡ್ಕೊಂಡಂಗೆ. ಹೌದಾ? ಏನೇ ಬರಲಿ, ಎಂಥದೇ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ನೋವು ಬರಲಿ, ದುಃಖ ಬರಲಿ, ಅದನ್ನು ಹೆಂಗೆ ಸಾಲ್ವ್ ಮಾಡ್ಕೋಬೇಕು, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದರಿಂದ ಏನೋ ಒಂದು ಪಾಠ ಕಲಿತಿರ್ತೀವಿ. ಹೌದಾ? ಅದನ್ನು ಬಿಟ್ಬಿಟ್ಟು ಬೇಡ ನನಗಿದು ಅಂತ ಹೇಳ್ಬಿಟ್ಟು ತಳಿದ್ರೆ ನಮ್ಮ ಜೀವನ ನಾವೇ ಅರ್ಧ ಹಾಳು ಮಾಡ್ಕೊಂಡಂಗೆ ಇರ್ತಿರ್ತೀವಿ. ಅದಕ್ಕೆ ಭಗವಂತ ಶ್ರೀಕೃಷ್ಣ ಹೇಳ್ತಾರೆ, ಏನೇ ಬರಲಿ, ಜೀವನದಲ್ಲಿ ಎಂಥದೇ ಬರಲಿ, ಸುಖನೇ ಬರಲಿ, ದುಃಖನೇ ಬರಲಿ, ಯಾವುದೇ ವ್ಯಕ್ತಿ ಬರಲಿ, ಅಂಥದ್ದೇ ಬರಲಿ, ಅದು ನಿಮ್ಮ ಜೀವನದಲ್ಲಿ ಬಂದರೆ ಅದು ಒಂದು ಪಾಠ ಕಲಿಸ್ತೇ ಹೋಗಲ್ಲ. ಹೌದಾ? ಒಂದು ಪಾಠ ಕಲಿಸುತ್ತೆ. ಅದಕ್ಕಾಗಿ ಏನೇ ಆಗಲಿ, ಎಂಥದೇ ಆಗಲಿ, ಒಳ್ಳೆಯದೇ ಆಗಲಿ, ನೋವೇ ಆಗಲಿ, ಕಷ್ಟನೇ ಆಗಲಿ, ಸುಖನೇ ಆಗಲಿ, ಎಲ್ಲದನ್ನು ತಗೊಳ್ಳೋದು ಕಲಿಬೇಕು, ಅವಾಯ್ಡ್ ಮಾಡೋದು ಕಲಿಬಾರ್ದು ಅಂತ. ಹರೇ ಕೃಷ್ಣ.